ನನ್ನಿಂದ ಗೌತಮಿಗೆ ಹರ್ಟ್ ಆಗೋ ಥರ ಆಗೋಯ್ತು, ಇನ್ಸಲ್ಟ್ ಆಗೋ ಥರ ಆಗೋಯ್ತು. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದು ಸಾಲದು ಅಂತ ಮಾಮ್ ಕೂಡ ನನ್ನ ಮೇಲೆ ಅಪ್ಸೆಟ್ ಆಗೋ ಥರ ಆಯ್ತು. ಯಾವುದನ್ನು ಸರಿ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ವಾಟ್ ಟು ಡು? ಹೇ ಗೌತು, ನಂಗೆ ಯಾಕೋ ನಿನ್ನ ಮಾತ್ಮೇಲೆ ನಂಬಿಕೆ ಬರ್ತಾ ಇಲ್ಲ ಕಣೆ. ನಿಜವಾಗ್ಲೂ ನೀನು ಹೇಳ್ದಾಗೆ ಬಾಸ್ ಒದ್ದಾಡ್ತಿರ್ತಾರಾ? 200%. ಅದ್ರಲ್ಲಿ ಡೌಟೇ ಬೇಡ. ಸಿಂಪಲ್ ಲಾಜಿಕ್ ನಿಕ್ಕೆ. ಎಲ್ಲೋ ಒಂದ್ ಕಡೆ ಸೈಕ್ಲೋನ್ ಹಿಡಿದಿದೆ ಅಂದ್ರೆ ಇನ್ನೆಲ್ಲೋ ಒಂದ್ ಕಡೆ ಮಳೆ ಆಗ್ಲೇಬೇಕಲ್ಲ. ಇದು ಹಾಗೆ ಆಗತ್ತೆ. ಪಾಪ ನಮ್ಮ ಬಾಸ್ ನನ್ನನ್ನೇ ನೆನೆಸ್ಕೊಂಡು ಅಯ್ಯೋ ಹೀಗಾಗೋಯ್ತಲ್ಲ ಅಂತ ಫೀಲ್ ಮಾಡ್ಕೊಂಡು ಒದ್ದಾಡ್ತಾ ಇರ್ತಾರೆ. ಇದನ್ನ ಹೇಗಾದ್ರೂ ಸರಿ ಮಾಡ್ಬೇಕಲ್ಲ ಅಂತ ಡೀಪ್ ಥಿಂಕ್ ಮಾಡ್ತಿರ್ತಾರೆ. ಈಗ ನೋಡ್ತೀರಿ, ಟೆನ್ಷನ್ ಅಲ್ಲಿರೋ ಅವರು ಫೋನ್ ತಗೊಂಡು ನನ್ನ ನಂಬರ್ಗೆ ಡಯಲ್ ಮಾಡ್ತಾರೆ. ಗೌತಮಿಯನ್ನು ಕಾಲ್ ಮಾಡೋಣ. 3, 2, 1. ಅಭಿಮನ್ಯು ವರ್ಧನ್. ಯಾಕೋ ಕಾಲೇ ರಿಸೀವ್ ಮಾಡ್ತಿಲ್ವಲ್ಲ? ಯಾಕೆ ರಿಸೀವ್ ಮಾಡ್ತಿಲ್ಲ? ಲೇ, ಅದು ಹೇಗೆ ಪ್ರತಿ ಸತಿ ನಿನ್ನ ಕ್ಯಾಲ್ಕುಲೇಷನ್ ಇಷ್ಟು ಪಕ್ಕ ಇರುತ್ತೆ? ಅಲ್ಲ, ನೀನು ಭವಿಷ್ಯಗೆ ವಿಷಯ ಏನಾದ್ರು ಕಲ್ತಿದ್ಯಾ ಅಂತ? ಅದು ಹಾಗೆ ನನ್ನ ಸ್ಪೆಷಾಲಿಟಿ. ಹೇ, ಯಾಕೀಗ ಸುಮ್ಮನೆ ನಿಂತ್ಬಿಟ್ಟಿದ್ಯಾ? ಕಾಲ್ ಬರ್ತಾನೆ ಇದೆ, ರಿಸೀವ್ ಮಾಡು. ನೋ, ನಾನು ಕಾಲ್ ಪಿಕ್ ಮಾಡಲ್ಲ. ನಮ್ಮ ಆಬ್ಸೆನ್ಸ್ನಲ್ಲೇ ನಮ್ಮ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ತದೆ. ಮಿಸ್ ಮಾಡ್ಕೊಂಡ್ರೆ ಅಲ್ವಾ ಇನ್ನಷ್ಟು ಹತ್ರ ಆಗೋದು. ಲೆಟ್ ಹಿಮ್ ವೇಟ್. ಏನೋ ಅಂತೆ, ಈ ಗೇಮ್ ಇರೋದೇ ಹೀಗೆ. ನೀನ್ ನಿಜವಾಗ್ಲೂ ಅತಿ ಆಯ್ತು ಕಣೆ.